ತುಮಕೂರಿನಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ. ಬೆಳ್ಳಂಬೆಳಗ್ಗೆ ಬಾಂಬ್ ಬೆದರಿಕೆಗೆ ಬೆಚ್ಚಿ ಬಿದ್ದ ತುಮಕೂರಿಗರು. ಡಿಸಿ ಕಚೇರಿ ಸುತ್ತ ಖಾಕಿ ಸರ್ಪಗಾವಲು, ಫುಲ್ ಸರ್ಚಿಂಗ್. ಎಸ್, ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಶಾಲಾ ಕಾಲೇಜು, ರಾಜಭವನ, ರೈಲ್ವೆ ಸ್ಟೇಷನ್ ಸೇರಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಾಂಬ್ ಬಿಟ್ಟಿರುವುದಾಗಿ ಬೆದರಿಕೆ ಹಾಕಲಾಗಿತ್ತು. ಬೆಂಗಳೂರು, ಮಂಗಳೂರು ಆಯಿತು, ಹಾಸನ ಆಯಿತು, ಈಗ ತುಮಕೂರಿನಲ್ಲೂ ಬಾಂಬ್ ಬಿಟ್ಟಿರುವುದಾಗಿ ಕಿಡಿಗೇಡಿಗಳು ಬೆದರಿಸಿದ್ದು ಆಗ ತಾನೇ ನಿದ್ದೆಯಿಂದ ಎದ್ದೇಳ್ತಾ ಇದ್ದ ಜನರಿಗೆ ಶಾಕ್ ಆಗಿದೆ. ಹೌದು, ಕಿಡಿಗೇಡಿಗಳು ತುಮಕೂರಿನಲ್ಲಿ ಬಾಂಬ್ ಬಿಟ್ಟಿದ್ದು ಅದನ್ನ ಸ್ಫೋಟಿಸುತ್ತೇವೆ ಅಂತ ಬೆದರಿಕೆ ಮೇಲ್ ಮಾಡಿದ್ದು ಒಂದು ಕ್ಷಣ ಪೊಲೀಸ್ ಇಲಾಖೆಯನ್ನೇ ಅಲುಗಾಡಿಸಿತ್ತು. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬಿಟ್ಟಿದ್ದು ಸ್ಫೋಟಿಸುವುದಾಗಿ ಕಿಡಿಗೇಡಿಗಳು ಜಿಲ್ಲಾಧಿಕಾರಿ ಕಚೇರಿಗೆ ಇಮೇಲ್ ಮಾಡಿ ಬೆಳಗ್ಗೆ 6:59 ಸುಮಾರಿಗೆ ಮೇಲ್ ಮಾಡಿದ್ದಾರೆ. ಮೇಲ್ ಚೆಕ್ ಮಾಡಿದ ಅಧಿಕಾರಿಗಳಿಗೆ ಫುಲ್ ಶಾಕ್ ಆಗಿದ್ದು, ಮೇಲ್ ಮಾಡಿರುವುದರ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಡಿಸಿಗೆ ಮಾಹಿತಿ ನೀಡಲಾಗಿದ್ದು ಕೂಡಲೇ ಡಿಸಿ ಶುಭ ಕಲ್ಯಾಣ್ ಬಾಂಬ್ ಬೆದರಿಕೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಕೂಡಲೇ ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಬಾಂಬ್ ಸ್ಕ್ವಾಡ್ ಅಲರ್ಟ್ ಆಗಿದ್ದು ಡಿಸಿ ಕಚೇರಿ ಆವರಣದಲ್ಲಿ ತಪಾಸಣೆ ಇಳಿದ್ರು. ಇನ್ನು ಡಿಸಿ ಕಚೇರಿ ಬಳಿ ತಹಶೀಲ್ದಾರ್, ತುಮಕೂರು ನಗರದ ಡಿವೈಎಸ್ಪಿ ಚಂದ್ರಶೇಖರ್, ಇನ್ಸ್ಪೆಕ್ಟರ್ ಅವಿನಾಶ್, ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಬಾಂಬ್ ಸ್ಕ್ವಾಡ್ ಅಧಿಕಾರಿಗಳು ಹಾಗೂ 100ಕ್ಕೂ ಹೆಚ್ಚು ಪೊಲೀಸರು ಮೊಕಾಂ ಹೂಡಿದ್ದು ಇಂಚಿಂಚು ಜಾಗ ಬಿಡದೆ ತೀವ್ರ ತಪಾಸಣೆ ನಡೆಸಿದ್ರು. ಅಲ್ಲದೆ ಡಿಸಿ ಕಚೇರಿ ಸುತ್ತ ಖಾಕಿ ಸರ್ಪಗಾವಲು ಹಾಕಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿತ್ತು. ಇತ್ತ ಡಿಸಿ ಕಚೇರಿಗೆ ಬರುವ ಪ್ರತಿ ನೌಕರರನ್ನ ಬಿಡದೆ ತಪಾಸಣೆ ಮಾಡಿದ್ರು. ಟಿಫನ್ ಬಾಕ್ಸ್ ಇಂದ ಹಿಡಿದು ಗಾಡಿ ಡಿಕ್ಕಿಯನ್ನು ಬಿಡದೆ ಅಧಿಕಾರಿಗಳು ಜಾಲಾಡಿದ್ರು. ಇನ್ನು ಸತತ 4 ಗಂಟೆಗಳ ಕಾಲ ಪೊಲೀಸರು ಹಾಗೂ ಅಧಿಕಾರಿಗಳು ತೀವ್ರ ಕಾರ್ಯಾಚರಣೆ ನಡೆಸಿದ್ರು. ಆದರೆ 4 ಗಂಟೆಗಳ ಕಾರ್ಯಾಚರಣೆಯಲ್ಲೂ ಬಾಂಬ್ ಬಿಟ್ಟಿರುವುದು ದೃಢವಾಗಲಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ ಅಶೋಕ್ ವೆಂಕಟ್, ಸತತ 4 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದು ಇಂಚಿಂಚು ಜಾಗ ಬಿಡದೆ ಪರಿಶೀಲನೆ ನಡೆಸಿದ್ದೇವೆ. ತಮಿಳಿಗರು ಮತ್ತು ಪಾಕಿಸ್ತಾನಿಗಳ ಸೇಡು, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶೀಘ್ರದಲ್ಲಿ ಬಾಂಬ್ ಸ್ಫೋಟ, ಎಲ್ಲವನ್ನೂ ಬೇಗ ತೆರವುಗೊಳಿಸಿ ಅಂತ ಮೇಲ್ ಬಂದಿದೆ. ಇಮೇಲ್ನಲ್ಲಿ ಅರ್ಧ ಕನ್ನಡ ಹಾಗೂ ಬೇರೆ ಭಾಷೆಯಲ್ಲಿ ಇಮೇಲ್ ಬಂದಿದೆ ಎನ್ನಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಇನ್ನೂ 2-3 ದಿನಗಳ ಕಾಲ ತುಮಕೂರಿನ ಸರ್ಕಾರಿ ಕಚೇರಿಗಳ ಮೇಲೆ ನಿಗಾ ಇಡಲಾಗಿದೆ. ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲೂ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಎಸ್ಪಿ ಅಶೋಕ್ ಮಾಹಿತಿ ನೀಡಿದ್ರು. ಇವತ್ತು ಬೆಳಗ್ಗೆ ನಮಗೆ ಡಿಸಿ ಆಫೀಸಿಂದ ಒಂದು ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದಿದೆ ದಟ್ ಅವರಿಗೆ ಒಂದು ಬಾಂಬ್ ಥ್ರೆಟ್ ಇಮೇಲ್ ಒಂದು ಬಂದಿದೆ ಅಂತ. ಮಾಹಿತಿ ಬಂದ ತಕ್ಷಣ ನಾವು DAR ಇಂದ ಬಾಂಬ್ ಆ್ಯಂಟಿ ಸ್ಯಾಬಟೈಸ್ ಟೀಮನ್ನು, ASC ಟೀಮನ್ನು ಇಮಿಡಿಯೇಟಾಗಿ ಕಳಿಸಿದ್ವಿ. ಜೊತೆಗೆ ಬಾಂಬ್ ಡಿಟೆಕ್ಷನ್, ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಷನ್ ಮಾಡುವಂಥ ಡಾಗ್ನನ್ನು ಕಳಿಸಿದ್ವಿ. ಸೊ ಅದು ಬಂದಾದ ಮೇಲೆ ಇಡೀ ಡಿಸ್ಟ್ರಿಕ್ಟ್, ಇಲ್ಲಿ ಇಡೀ DC ಆಫೀಸು ಮತ್ತು ಸುತ್ತಮುತ್ತ ಇರುವ ಮಿಕ್ಕಿದ ಗೌರ್ಮೆಂಟ್ ಆಫೀಸ್ಗಳನ್ನು ಎಲ್ಲನೂ ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಸದ್ಯಕ್ಕೆ ನಮಗೆ ಅಂಥದ್ದು ಯಾವುದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಆಗಲಿ ಬೇರೆ ಥರ ಇಶ್ಯೂ ಆಗಲಿ ಕಂಡು ಬಂದಿಲ್ಲ. ಚೆಕ್ ಮಾಡಿದಾದ ಮೇಲೆ ಈಗ ನಾವು ಮೊದಲ ಅಧಿಕಾರಿಗಳನ್ನು ಒಳಗೆ ಬಿಡ್ತಾ ಇದ್ದೀವಿ. ಸೊ ಅವರು ಹೋಗಿ ಅವರವ್ರ ಜಾಗಕ್ಕೆ ಹೋದ ಮೇಲೆ ಮಿಕ್ಕಿದ ಸಾರ್ವಜನಿಕರನ್ನು ಇಲ್ಲಿಗೆ ಬಿಡ್ತೀವಿ. ಈಗ ಸದ್ಯಕ್ಕೆ ನಾವು ಡೋರ್ ಹತ್ರ DFMD ಮತ್ತು HMD ಅಂದರೆ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮತ್ತು ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡಿ ಎಲ್ಲರನ್ನೂ ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಡ್ತಾ ಇದ್ದೀವಿ. ಸೊ ಇವತ್ತು ಹೈ ಅಲರ್ಟಲ್ಲಿ ಇರ್ತೀವಿ. ಇದಾದ ಮೇಲೆ ನಾವು ಒಂದು ಸೆಕ್ಯೂರಿಟಿ ಆಡಿಟ್ ಮಾಡಿ DC ಅವರಿಗೂ ಸಹ ಒಂದು ಮಾಹಿತಿ ಕೊಡ್ತೀವಿ, ಏನೇನು ಅವರು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಅನ್ನೋದು. ಆಮೇಲೆ ಇವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ನಾವು ಒಂದು FIR ಮಾಡಿ ಈ ಮೇಲ್ ಬಗ್ಗೆ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕಳಿಸಿರೋ ಅಕ್ಯೂಸನ್ನು ಆದಷ್ಟು ಬೇಗ ಸೆಕ್ಯೂರ್ ಮಾಡಿ ನಾವು ಮಿಕ್ಕಿದ ಕೆಲಸ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡೋಣ. ಒಟ್ನಲ್ಲಿ ಬೆಳ್ಳಂಬೆಳಗ್ಗೆಯೇ ಬಾಂಬ್ ಸ್ಫೋಟಿಸುವುದಾಗಿ ಮೇಲ್ ಬಂದಿದ್ದು ನಗರದ ಜನರನ್ನ ಬೆಚ್ಚಿ ಬೀಳಿಸಿದೆ.
ಪ್ರಕರಣದ ತನಿಖೆ ಬಳಿಕ ಮೇಲ್ ಮಾಡಿರುವುದು ಯಾರು, ಅವರಿಗೆ ಉಗ್ರರ ನಂಟಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಮೇಲ್ ಮಾಡಿ ಹೆದರಿಸಿದ್ರಾ ಅನ್ನೋದು ತಿಳಿದು ಬರಲಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.